ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಅಂಡರ್ ನೀಟ್ ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸುಸ್ವಾಗತ. ಓಕೆ, ಈ ವಿಡಿಯೋ ಪ್ರಿಪೇರ್ ಮಾಡಲಿಕ್ಕೆ ನಾನು ಭಾಳಷ್ಟು ಟೈಮ್ನ ತೊಗೊಂಡೆ, ಯಾಕಂದರೆ ಎಲ್ಲನೂ ಕೂಡ ನೀಟಾಗಿ ಕೂತ್ಬಿಟ್ಟು ಮಾಡಿದ್ದೀನಿ. ಸೊ ವಿಡಿಯೋ ಮಾತ್ರ ನಿಮಗೆ ಭಾಳ ಇನ್ಫಾರ್ಮೇಷನ್ ಆಗಿರ್ತದೆ, ಆಯಿತಾ. ಸೊ ಎಷ್ಟೆಲ್ಲ ಸೀಟ್ಸ್ಗಳಿದ್ದಾವೆ ಈ ರೌಂಡಲ್ಲಿ, ನಿಮಗೆ ಎಷ್ಟು ಪರ್ಸೆಂಟ್ ಸಿಗೋ ಚಾನ್ಸಸ್ ಇದೆ ಎಲ್ಲನೂ ಕೂಡ ಹೇಳ್ತೀನಿ ನೋಡಿ. ಸೆಕೆಂಡ್ ರೌಂಡ್ ಕಂಪ್ಲೀಟಾಗಿ ಎಷ್ಟೆಷ್ಟು ಸೀಟ್ಗಳಿದ್ದಾವೆ, ಯಾವ ಕೋರ್ಸ್ಗೆ, ಮತ್ತು ಎಷ್ಟು ಅಂದರೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡ್ ಬರುವಾಗ ಏನೆಲ್ಲ ಚೇಂಜಸ್ ಆಗಿದೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿ ನೋಡಿ, ಓಕೆ. ಯಾಕಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಅಂತ ಹೇಳ್ತೀನಿ. ಸೊ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ಬಿಡ್ತೀನಿ ನಾನು, ಆಯಿತಾ. ಸೊ ಮೊದಲನೇದಾಗಿ ಈಗಾಗಲೇ ಎಲ್ಲ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡ್ತಾ ಹೋತಂದರೆ ಬಿ ಫಾರ್ಮಸಿದು ಏನಾಗಿದೆ ಅಂತಾರೆ, ಪ್ರೊವಿಷನಲ್ ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ 90 ಸೀಟ್ಗಳು ಹೊಸದಾಗಿ ಆ್ಯಡ್ ಆಗಿದ್ದಾವೆ. ಆ್ಯಂಡ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಒಳಗೆ 107 ಸೀಟ್ಗಳು ಇನ್ನೂ ಇದ್ದಾವೆ. ಆ್ಯಂಡ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಒಳಗೆ 116 ಸೀಟ್ಗಳು, ಮತ್ತು BSc AHS ಅಂದರೆ ಅಲಡಲ್ ಸೈನ್ಸ್ ಒಳಗೆ 2211 ಸೀಟ್ಗಳಿದ್ದಾವೆ. ಆ್ಯಂಡ್ ರೇಷ್ಮೆ ಕೃಷಿ ಮಾಡೋರಿಗೆ ಪ್ರಾಯೋಗ ಅಂದರೆ ಪ್ರಾಕ್ಟಿಕಲ್ಲು ಅಲ್ಲಿ ಯಾವುದೇ ರೀತಿ ಸೀಟ್ ಇಲ್ಲ, ಬಟ್ ಥಿಯರಿ ಒಳಗೆ 34 ಸೀಟ್ಗಳು ಸಿಗ್ತವೆ ರೇಷ್ಮೆ ಕೃಷಿಗೋಸ್ಕರ. ನೆಕ್ಸ್ಟ್ ಫುಡ್ ಸೈನ್ಸ್ ಪ್ರಾಕ್ಟಿಕಲ್ಗೆ 36 ಸೀಟ್ಗಳಿದ್ದಾವೆ. ಆ್ಯಂಡ್ ವೆಟರ್ನರಿ ಸೈನ್ಸ್ ಪ್ರಾಕ್ಟಿಕಲ್ 6 ಇದ್ದಾವೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಲು 146 ಸಿಕ್ಕರೆ, BPO ಒಳಗೆ 232 ಇದ್ದಾವೆ. ಆ್ಯಂಡ್ ಅಗ್ರಿ BSc ಥಿಯರಿ ಎಷ್ಟಿದೆ ಅಂತಂದರೆ 545 ಸಿಗ್ತಿದ್ದಾವೆ. ಆ್ಯಂಡ್ ಫಾರ್ಮಡಿ ಮಾಡೋರಿಗೆ 166, ನರ್ಸಿಂಗ್ ಮಾಡೋರಿಗೆ BS ನರ್ಸಿಂಗ್ ಮಾಡೋರಿಗೆ 20,743 ಸೀಟ್ಗಳಿದ್ದಾವೆ. ಆ್ಯಂಡ್ ಫುಡ್ ಸೈನ್ಸ್ ಥಿಯರಿ ಒಳಗೆ ಎಷ್ಟು ಸೀಟ್ ಇದ್ದಾವೆ, 112 ಇದ್ದಾವೆ. ಆ್ಯಂಡ್ ಇಂಜಿನಿಯರಿಂಗ್ ಸೀಟ್ಗಳು 24,296 ಸೀಟ್ಗಳಿದ್ದಾವೆ. ಆ್ಯಂಡ್ BPT 486, ಮತ್ತು B ಫಾರ್ಮಾ 1,278, ಆ್ಯಂಡ್ ಆರ್ಕಿಟೆಕ್ಚರ್ 427, ಮತ್ತು ವೆಟರ್ನರಿ ಸೈನ್ಸ್ ಥಿಯರಿ 34. ಓಕೆ, ಸೊ ಇದೆಲ್ಲನೂ ಕೂಡ KCET ಕೋರ್ಸಸ್ಗಳದಾಯಿತು. ಆ್ಯಂಡ್ ಇನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಹೇಳ್ತೀನಿ, ಆಯಿತಾ. ನೆಕ್ಸ್ಟ್ ನೀಟಲ್ಲಿ ಬಂತಂತಂದರೆ ಮೆಡಿಕಲ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿತಂತಂದರೆ 2,590 ಸೀಟ್ಗಳು ಸಿಗ್ತದವೆ. ಆ್ಯಂಡ್ ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ 1,510 ಸೀಟ್ಗಳು ಸಿಗ್ತದವೆ. ಆ್ಯಂಡ್ ಹೋಮಿಯೋಪತಿ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ 949 ಸಿಗ್ತದವೆ. ಆ್ಯಂಡ್ ಈಗಾಗಲೇ BMS ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ರು 4,822 ಇದಾವೆ. ಅಂದರೆ ನೀಟ್ಗೆ ಸಂಬಂಧಪಟ್ಟಾಗಿ ಸೀಟ್ಗಳು ಇಷ್ಟು ಸಿಕ್ಕರೆ, ಆ್ಯಂಡ್ KCETಗೆ ಸಂಬಂಧಪಟ್ಟಾಗಿ ಇಷ್ಟು ಸೀಟ್ಗಳಿದಾವೆ. ಅಂದರೆ ಟೋಟಲ್ ಎಷ್ಟು ಆಗ್ತದೆ ನೋಡಿ, ಇಲ್ಲಿ ಲೈಕ್ ಎಕ್ಸಾಂಪಲ್ ಕೊಟ್ಟಿದೆ ನಿಮಗೆ. ಅಂದರೆ ಇಲ್ಲಿ KCET ಇದು ಬಂತಂದರೆ ಚಾಯ್ಸ್ 3 ಆ್ಯಂಡ್ 4 ಅಂದರೆ ಇದುವರೆಗೂ ಇಲ್ಲಿ ಏನು ನೋಡಿದ್ರೆ ಅಂತಂದರೆ ಇವು ಚಾಯ್ಸ್ 3 ಮತ್ತು 4 ಮತ್ತು ಹೊಸದಾಗಿ ಸೀಟ್ ಆ್ಯಡ್ ಆಗಿರ್ತಕ್ಕಂಥ ಸೀಟ್ಗಳು ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಮೀನ್ಸ್ ಅರ್ಥ ಮಾಡ್ಕೋರಿ, ಈ KCETಲ್ಲಿ ಇದುವರೆಗೆ ಎಷ್ಟು ನೋಡಿದರೆ ಸೀಟು ಅವೆಲ್ಲನೂ ಕೂಡ ಸೇರಿ 51,065 ಸೀಟ್ಗಳು. ಮತ್ತು ನೀಟಲ್ಲಿ ಬಂತಂದರೆ 9,821 ಸೀಟ್ಗಳು ಇದು. ಮತ್ತು ಎಲ್ಲನೂ ಕೂಡ ಕಂಬೈಂಡಾಗಿ ಅಂದರೆ KCET ನೀಟ್ ಕಂಬೈಂಡಾಗಿ ಸೀಟ್ಗಳನ್ನು ನೋಡಿತಂದರೆ 60,936 ಸೀಟ್ಗಳು ನಮಗೀಗ ಚಾಯ್ಸ್ 3 ಮತ್ತು 4 ಕೊಟ್ಟು, ಮತ್ತು ಹೊಸದಾಗಿ ಸೀಟ್ಗಳು ಬಂದಿದ್ದು ಸರೆಂಡರ್ ಸೀಟ್ ಎಲ್ಲ ಸೇರಿ ಇಷ್ಟು ಸೀಟ್ಗಳು ನಮಗೆ ಕಾಣಿಸ್ತಿದ್ದಾವೆ. ಬಟ್ ಚಾಯ್ಸ್ 2 ಕೊಟ್ಟವ್ರದ್ದು ಇನ್ನೂ ಕೂಡ ಇದರಲ್ಲಿ ಆ್ಯಡ್ ಆಗಿಲ್ಲ. ಅಂದರೆ ಅರ್ಥ ಮಾಡ್ಕೊರಿ, ಚಾಯ್ಸ್ 3, 4 ಮತ್ತು ಹೊಸದಾಗಿ ಕಾಲೇಜಸ್ ಆ್ಯಡ್ ಆಗಿದ್ದು ಮಾತ್ರ ಇದರಲ್ಲಿದ್ದಾವೆ. ಈಗ ಕೆಲವೊಂದಿಷ್ಟು ಹುಡುಗರಿಗೆ ಈಗ ಡೌಟ್ ಕ್ರಿಯೇಟ್ ಆಗ್ತದೆ, ಚಾಯ್ಸ್ 2 ಕೊಟ್ಟವ್ರಿಗೆ ಎಷ್ಟು ಸೀಟ್ಗಳಿರ್ತವೆ ನೋಡಿ. ನಾನು ನಿಮ್ಮ ಗಾಳಿಗ ಫೋಲಲ್ಲಿ ಹಾಕಿದ್ದೆ, ಎಷ್ಟು ಜನ ಇದಿರ್ತಂದರೆ 50%. ಆ್ಯಕ್ಚುಲಿ ಏನಂತಾರೆ 50%ಗಿಂತ ಹೆಚ್ಚಿಗೆ ಏನಪ್ಪ ಅಂದರೆ ಚಾಯ್ಸ್ 2 ಕೊಟ್ಟವರೇ ಇರ್ತಾರೆ. ಅಂದರೆ ಈಗ 60,000 ಸೀಟ್ಗಳಿಗೆ ಸದ್ಯಕ್ಕಿರೋದು, ಮತ್ತು ಈಗಾಗಲೇ 1 ಲಕ್ಷ ಪ್ಲಸ್ 1 ಲಕ್ಷ 1,10,000 ಸೀಟ್ ಆದರೂ ಚಾಯ್ಸ್ 2 ಕೊಟ್ಟಿರ್ತಾರೆ. ಅರ್ಥ ಮಾಡ್ಕೋರಿ, ಚಾಯ್ಸು 2ನೇ ಕೊಟ್ಟರು ಜಾಸ್ತಿ, ಅಂದರೆ ಮಿನಿಮಮ್ 50%ಗಿಂತಲೂ ಜಾಸ್ತಿ. ಅಂದರೆ 2,20,000 ಸೀಟ್ಗಳು ಎಲ್ಲನೂ ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ ಹೋಗಿ ನಾವು 1 ಲಕ್ಷ ಹಿಡ್ಕೊಂಡು ಬೇಡ ಅಂದರೆ 50% ಹಿಡ್ಕೊಂಡು ನಮ್ಮ 55, ಆ್ಯಕ್ಚುಲಿ 55-60% ಚಾಯ್ಸ್ 2ನೇ ಕೊಟ್ಟಿರ್ತಾರೆ. ಬಟ್ ಆ್ಯಾವ್ರೇಜ್ ಒಂದು 50% ಹಿಡ್ಕೊಂಡ್ರು ಕೂಡ ಚಾಯ್ಸ್ 2 ಕೊಟ್ಟವರು, ಅಲ್ಲಿ 1 ಲಕ್ಷ ಸೀಟ್ಗಳು ಚಾಯ್ಸ್ 2 ಕೊಟ್ಟವರೇ ಇನ್ನೂ ಇರ್ತಾರೆ. ಆ್ಯಂಡ್ ಈಗ 60,000 ಸೀಟ್ಗಳು ಏನಾಗ್ತದೆ ಈಗ ಚಾಯ್ಸ್ 3 ಮತ್ತು 4 ಮತ್ತು ಹೊಸದಾಗಿ ಆ್ಯಡ್ ಆಗಿದ್ದು. ಅಂದರೆ ಬರೋಬ್ಬರಿ 1,60,000ಕ್ಕಿಂತ ಹೆಚ್ಚಿಗೆ ಸೀಟ್ಗಳು ಈಗ ಸೆಕೆಂಡ್ ರೌಂಡ್ಗೆ ಇನ್ನೂ ಕೂಡ ಇದ್ದಾವೆ. ಸೊ ನಿಮ್ಗೆ ಏನು ಕನ್ಕ್ಲೂಷನ್ ಇಲ್ಲಿ ಹೇಳಕ್ಕೆ ಹೋಗ್ತಿದ್ದೇನೆ ಅಂತಂದರೆ, ಸೀಟ್ಗಳು ಸೆಕೆಂಡ್ ರೌಂಡಿಗೆ ಭಾಳಷ್ಟು ಇದ್ದಾವೆ. ಓಕೆ, ಯಾಕಂದ್ರೆ ಸರೆಂಡರ್ ಸೀಟ್ಗಳು ಬಂದಿದ್ದಾವೆ. ಈ BMS 4,822 ಅಂದರೆ ಆ್ಯಕ್ಚುಲಿ ಇನ್ನೂ ಕೂಡ ಜಾಸ್ತಿ ಆಗ್ತವೆ. ಯಾಕಂದರೆ ಇವೆಲ್ಲನೂ ಕೂಡ ಮೇಲ್ಗಡೆ KCET ಕೋರ್ಸಸ್ ಏನು ಕೊಟ್ಟಿದ್ದಾರೆ ಇಲ್ಲೆಲ್ಲನೂ ಕೂಡ ಬಂದುಬಿಟ್ಟು ಪ್ರೊವಿಷನಲ್, ಆಯಿತಾ. ಆ್ಯಂಡ್ ಇಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟ ಇಲ್ಲೂ ಕೂಡ ಕೆಳಗಡೆ ನೋಡಿತಂತಂದರೆ ಇವು ಓಕೆ ಫೈನಲ್ ಆಗಿ ಬಂದಿದೆ. ಬಟ್ BMS ಇನ್ನೂ ಕೂಡ ಅದೇನು ಕಳಿಸಿ ಇನ್ನೂ ಕೂಡ ಅದು ಕೂಡ ಪ್ರೊವಿಷನಲ್ ಇದೆ. BMS ಕೂಡ ಇನ್ನೂ ಕೂಡ ಇನ್ಕ್ರೀಸ್ ಆಗ್ತದೆ. ಅಂದರೆ 1,60,000 ಸೀಟ್ಗಳು ಇಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಇನ್ನೂ ಕೂಡ ಜಾಸ್ತಿ ಆಗ್ತವೆ. ಅಂತಂದರೆ 1,70,000 ಅಥವಾ 75,000 ಇಲ್ಲಿವರೆಗೂ ಕೂಡ ಬರ್ತವೆ. ಅಂತಂದರೆ ಫಸ್ಟ್ ರೌಂಡ್ಗೆ ಅಡ್ಮಿಷನ್ ಕೇವಲ ಒಂದು 20% ಮಾತ್ರದ 25% ಮಾತ್ರ ಅಡ್ಮಿಷನ್ ಆಗಿದ್ದಾರೆ. ಸೊ ರಿಮೈನಿಂಗ್ ಎಲ್ಲ ಸೀಟ್ಸ್ಗಳು ಸೆಕೆಂಡ್ ರೌಂಡ್ಗೆ ಇದ್ದಾವೆ. ಹೊಸದಾಗಿ ಕಾಲೇಜಸ್ಸು ಕೂಡ ಆ್ಯಡ್ ಆಗಿದ್ದಾವೆ ನೋಡಿ. ಲೈಕ್ ಎಕ್ಸಾಂಪಲ್ಗೋಸ್ಕರ ಪ್ರೊವಿಷನಲ್ ಒಳಗೆ ಬಿಟ್ಟಿದ್ದಾರೆ B ಫಾರ್ಮಾ 2025 ಪ್ರೊವಿಷನಲ್ ನ್ಯೂ ಸೀಟ್ ಮ್ಯಾಟ್ರಿಕ್ಸ್ ಅಂತಂದರೆ 90 ಸೀಟ್ಗಳು. ಅಂತಂದರೆ ಹೊಸದಾಗಿ ಇನ್ನೂ ಕೂಡ ಬರ್ತವೆ. ಪ್ರೊವಿಷನಲ್ ಅಂತ ಬಿಟ್ಟಿದ್ದಾರೆ, ಇನ್ನೂ ಕೂಡ ಫೈನಲ್ ಅಲ್ಲ. ಸೊ ಹಂಗಾಗಿ ಇನ್ನೂ ಕೂಡ ಏನಾಗ್ತದೆ ಅಂದರೆ ಇನ್ನೂ ಕೂಡ ಸರೆಂಡರ್ ಆಗ್ತಾ ಇರ್ತಾವೆ ಈ ಒಂದು ರೌಂಡಲ್ಲಿ ಕೂಡ. ಯಾಕಂದರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಆಗ್ತಿರಲ್ಲ ಪ್ರೈವೇಟ್ ಕಾಲೇಜಲ್ಲಿ, ಆ ಒಂದು ಸೀಟ್ಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಕೈಗೆ ಸರೆಂಡರ್ ಮಾಡ್ತಿರ್ತಾರೆ. ಸೊ ಥರ್ಡ್ ರೌಂಡಲ್ಲಿ ಕೂಡ ಇನ್ನೂ ಸೀಟ್ ಉಳ್ಕೊತವೆ. ಸೊ ನಿಮ್ಗೆ ಹೇಳೋದಿಷ್ಟೇ, ಸೆಕೆಂಡ್ ರೌಂಡ್ಗೆ ಆಲ್ಮೋಸ್ಟ್ ಅಡ್ಮಿಷನ್ ಆಗ್ರಿ. ಯಾಕಂತ ಹೇಳ್ತೇನೆ ಅಂತಂದರೆ ಈಗ ಅಪ್ಗ್ರೇಡಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಅಂತಂದು. ಸೊ ಅಷ್ಟೊಂದೇ ಪ್ರಾಬ್ಲಮ್ ಆಗಲ್ಲ, ಅಪ್ಗ್ರೇಡಿಂಗ್ ತೊಗೊಂಡು ಹೋಗ್ಬೋದು. ಬಟ್ ಚಾಯ್ಸ್ 3 ಮತ್ತು ಚಾಯ್ಸ್ 2 ಅನ್ನೋದಿಲ್ಲ.
ಸೊ ಹಂಗಾಗಿ ಈಗ ಏನು ಮಾಡಬೇಕಂದ್ರೆ ನೀವು ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಲಿಂಕ್ ಬಿಡ್ತಾರೆ, ಬಿಟ್ಟ ತಕ್ಷಣ ವಾಟ್ಸಪ್ ಚಾನಲ್ ತಿಳಿಸ್ತೀನಿ. ಸೊ ನಿಮ್ಗೆ ಏನಪ್ಪ ಅಂತಂದರೆ ಆ ಲಿಂಕ್ ತೊಗೊಂಡು ನೀವು ಈಗ ಅಡ್ಮಿಷನ್ನೇ ಮಾಡ್ಕೊತೀನಿ ಅನ್ನೋಂಗೆ ಆಪ್ಷನ್ ಎಂಟ್ರಿ ಮಾಡ್ಕೊರಿ ಆಯಿತಾ. ಯಾಕಂದ್ರೆ ಅಡ್ಮಿಷನ್ ಆಗಲೇಬೇಕು, ನೀವು ಚಾಯ್ಸ್ 4 ಕೊಟ್ಟರೆ ಎಕ್ಸಿಟ್ ಆಗಿಬಿಡ್ತಾರೆ, ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಲೇಬೇಕು. ಸೊ ಹಂಗಾಗಿ ಇಷ್ಟು ಸೀಟ್ಗಳು ನಿಮ್ಗೆ ಸದ್ಯಕ್ಕೆಲ್ಲ ಕೂಡ ಇರೋ ಕಾರಣ ಸೊ ವರಿ ಮಾಡ್ಕೊಬೇಡಿ, ಸೀಟ್ಗಳು ಭಾಳಷ್ಟು ಇದ್ದಾವೆ. ಅಂದರೆ ಹೊಸದಾಗಿ ಸೀಟ್ ಬಂದಿರೋ ಸೇರಿ ಈಗೆಲ್ಲ ಕೂಡ ಟೋಟಲಾಗಿ ಅಂದರೆ ಚಾಯ್ಸ್ 3, 4 ಕೊಟ್ಟವ್ರೆ 60,000 ಸೀಟ್ಗಳು ಕಾಣಿಸಿಗ್ತವೆ ನಮಗೆ ಇಲ್ಲಿ. ಅಂದರೆ ಹೊಸದಾಗಿ ಬಂದಿರೋದು ಚಾಯ್ಸ್ 3, ಚಾಯ್ಸ್ 4 60,000 ಸೀಟ್ಗಳು. ಅಂದರೆ ಈಗ ಚಾಯ್ಸ್ 2 ಕೊಟ್ಟವರು 1 ಲಕ್ಷ ಹುಡುಗರು ಅಂತರೂ ಇದ್ದೇ ಇದ್ದೀರಾ. ಸೊ ಹಂಗಾಗಿ 1,50,000ಕ್ಕಿಂತ ಮೇಲ್ಗಡೆ ಸೀಟ್ಗಳು ನಮಗೆ ಈಗ ಸೆಕೆಂಡ್ ರೌಂಡ್ಗೆ ಸಿಗ್ತಿದ್ದಾವೆ. ಇದೊಂದು ಗುಡ್ ನ್ಯೂಸು, ಎಲ್ಲರೂ ಕೂಡ ಓಕೆ ಯೂಸ್ ಮಾಡ್ಕೊರಿ ಆಯಿತಾ. ಆ್ಯಂಡ್ ಎಡಿಟ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಬಿಡ್ತಾರೆ, ಶಾರ್ಟ್ಲಿ ಬಿಟ್ಟ ತಕ್ಷಣ ತಿಳಿಸ್ತೀನಿ. ಆ್ಯಂಡ್ ಹೋಪ್ ಈ ವಿಡಿಯೋ ಸ್ವಲ್ಪ ಅರ್ಥ ಆಯ್ತು ಅನ್ಕೊತೀನಿ. ಅಂದರೆ ಯಾವ ಕೋರ್ಸ್ಗೆ ಎಷ್ಟು ಸೀಟ್ ಇದೋ ಅಂತ ಕೂಡ ನೀಟಾಗಿ ಹೇಳಿದ್ದೀನಿ. ಆ್ಯಂಡ್ ನೀಟಲ್ಲಿ ಕೂಡ ಸ್ಟೂಡೆಂಟ್ಗೆ ಕೂಡ ಮೆಡಿಕಲ್ಲು ಮತ್ತು ಡೆಂಟಲ್ಲು, ಹೋಮಿಯೋಪತಿ, BAMS ಸ್ಟೂಡೆಂಟ್ಗೆ BAMS ಸ್ಟೂಡೆಂಟ್ ಸದ್ಯಕ್ಕೆ ಪ್ರೈಸ್ನಲ್ಲಿ ಇದೆ, ಅದು ಇನ್ನೂ ಕೂಡ ಫೈನಲ್ ಬಂದಿಲ್ಲ. ಮೇ ಬಿ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು ಆಯಿತಾ. ಸರಿ ಕೊಂಡ್ರು, ಏನಾದರೂ ಅಪ್ಡೇಟ್ ಬಂದಿರ್ತೀವಿ. ಆ್ಯಂಡ್ 000 ಅಂತ ಕೇಳ್ತಿದ್ರಲ್ಲ, 0 ಸೀಟ್ ಮೆಟ್ರಿಕ್ಸಲ್ಲಿ ಯಾಕಿದೆ ಅಂತಂದ್ರೆ ಅದು ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಇಟ್ಕೊಂಡಿರ್ತಾರೆ, ಹಂಗಾಗಿ 0 ಬಂದಿರ್ತದೆ. ಇನ್ ಕೇಸ್ ಚಾಯ್ಸ್ ಈಗ ಏನು ಮಾಡಿ ಇನ್ನೊಂದು ಹೇಳಿದ್ರೆ ಕೇಳಿದವರು ಈ ಮೆಡಿಕಲ್ ಡೆಂಟಲ್ ಅವ್ರದ್ದು ಏನು ಮಾಡ್ತಾರೆ ಅಂತಂದರೆ ವರ್ಚುವಲ್ ವೇಕೆನ್ಸಿ ಅಂತ ಹೇಳಿದ್ರು ಅವರು. ಅಂದರೆ ಚಾಯ್ಸ್ 2 ಕೊಟ್ಟವ್ರದ್ದು ಕೂಡ ಒಂದು ಲಿಸ್ಟ್ನ ಬಿಡ್ತೀನಿ ಅಂತ ಹೇಳಿದ್ರೆ, ಸೊ ಅದು ಕೂಡ ಬಿಡ್ತಂದ್ರೆ ಇನ್ನೂ ಕೂಡ ನಿಮ್ಗೆ ಐಡಿಯಾ ಸಿಗ್ತದೆ ಮೆಡಿಕಲ್ ಸ್ಟೂಡೆಂಟ್ಗೆ. ನೋಡೋಣತ್ತೆ ಓಕೆ. ಇಂಜಿನಿಯರ್ ಸ್ಟೂಡೆಂಟ್ ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಚಾಯ್ಸ್ 3 ಮತ್ತು ಚಾಯ್ಸ್ 4 ಕೊಟ್ಟವರು ಮತ್ತು ಹೊಸದಾಗಿ ಸರೆಂಡರ್ ಸೀಟ್ ಇಷ್ಟ ಬಂದಿರೋರು 24,296 ಸೀಟ್ಗಳಿದಾವೆ. ಆ್ಯಂಡ್ ನರ್ಸಿಂಗ್ ಸ್ಟೂಡೆಂಟ್ ನಿಮಗೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲನೂ ಕೂಡ ಅಂದರೆ ಚಾಯ್ಸ್ 3, 4 ಮತ್ತು ಕೆಲವೊಂದಿಷ್ಟು ಸೀಟ್ಗಳು ಆ್ಯಡ್ ಆಗಿ 20,743 ಸೀಟ್ಗಳು ಇನ್ನೂ ಇದ್ದು, ಮತ್ತು ಚಾಯ್ಸ್ 2 ಕೊಟ್ಟವು ಕೂಡ ಇರ್ತವೆ ಇದರಲ್ಲಿ ಆಯಿತಾ. ಸೊ ಅಂದರೆ ಚಾಯ್ಸ್ 2 ಕೊಟ್ಟವ್ರದ್ದು ಅದು ಇದರಲ್ಲಿ ತೋರಿಸಲ್ಲ ಓಕೆ, ಅದು ಸಪ್ರೇಟಾಗಿ ಚಾಯ್ಸ್ 2 ಕೊಟ್ಟವ್ರದ್ದು ಇದರಲ್ಲಿ ಲಿಸ್ಟಲ್ಲಿ ತೋರಿಸಿರಲ್ಲ, ಅವು ಕೂಡ ಸೀಟು ಎಲ್ಲನೂ ಕೂಡ ಸೆಕೆಂಡ್ ರೌಂಡಿಗೆ ಇರ್ತವೆ. ಸೊ ಹೇಳ್ಬೇಕಂದ್ರೆ ಒಟ್ಟಾರೆ ನಿಮ್ಗೆ ಹೇಳೋದಂತಂದರೆ ಈಗ ಯಾರೆಲ್ಲ ಚಾಯ್ಸ್ 2, 3 ಕೂಡ ಬಂದಿದ್ರೋ ನಿಮಗೆ ಬೆಟರ್ ಕಾಲೇಜ್ ಸಿಗ್ತವೆ, ವರಿ ಮಾಡ್ಕೋಬೇಡಿ ಓಕೆ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಈಗ ಸೀಟೇ ಸಿಕ್ಕಿಲ್ಲ ಅನ್ನೋರಿಗೆ ಸೀಟ್ ಸಿಗ್ತವೆ, ವರಿ ಮಾಡ್ಕೋಬೇಡಿ. ಯಾಕಂದರೆ ಸೀಟ್ಗಳು ಭಾಳಷ್ಟು ಇದ್ದಾವೆ, ಎಲ್ಲ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತವೆ, ಎಲ್ಲ ಕೋರ್ಸ್ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಸೊ ವರಿ ಮಾಡ್ಕೊಬೇಡಿ ಆಯಿತಾ. ಆಪ್ಷನ್ ಎಂಟ್ರಿ ವಾಪಸ್ ಚೆನ್ನಾಗಿ ಮಾಡಿರಿ. ಸರಿ ಕಂಡ್ರು, ಲೈವ್ ವಿಡಿಯೋ ಬೇಕಂತಂದರೆ ಈವ್ನಿಂಗ್ ಮಾಡ್ತೀನಿ. ಎಲ್ಲರೂ ಚಾನಲ್ ನೋಡ್ತೀರಿ, ಟೇಕ್ ಕೇರ್, ಬಾಯ್.